ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026ರ ಮೂರನೇ ಪಂದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವೆ ಆದರೆ ಈ ಪಂದ್ಯ ಆದರೆ ನಡೆಯಿತು. ಇನ್ನು ಈ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರು ಅದ್ದೂರಿಯಾಗಿ ಆದರೆ ಬ್ಯಾಟಿಂಗ್ ಮಾಡ್ತಾರೆ ಮತ್ತು ರಣರೋಚಕ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರು ಕೇವಲ 17 ಬಾಲ್ ಅಲ್ಲಿ 52 ಹೊಡೆಯುವ ಮೂಲಕ ಹೊಸ ದಾಖಲೆಯನ್ನೇ ನಿರ್ಮಾಣ ಮಾಡ್ತಾರೆ ಅಂತ ಹೇಳ್ಬಹುದು ರಾಜಸ್ಥಾನ್ ರಾಯಲ್ಸ್ ಪರವಾಗಿ. ಇನ್ನು ವೈಭವ್ ಸೂರ್ಯವಂಶಿ ಅವರು ಈ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ಮೇಲೆ ಏನೆಲ್ಲ ಮಾತಾಡಿದ್ದಾರೆ ಮತ್ತು ವೈಭವ್ ಸೂರ್ಯವಂಶಿ ಅವರು ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಮಾತು ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡೋದು ಪಕ್ಕ. ಹೌದು ಸ್ನೇಹಿತರೆ, ವೈಭವ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಕೇವಲ 15 ಬಾಲ್ಗಳಲ್ಲಿ 50 ರನ್ ಆದ್ರೆ ಹೊಡಿತಾರೆ. ಇವರಿಗೆ ಕೇವಲ 15 ವರ್ಷ. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಅವರು ಈ ರೀತಿ ಬ್ಯಾಟಿಂಗ್ ಆಡ್ತಾ ಇರೋದು ನೋಡಿ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿನೂ ಕೂಡ ದಂಗಾಗ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಆ ರೇಂಜ್ಗೆ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇದ್ದಾರೆ. ಎಲ್ಲ ಬ್ಯಾಟರ್ ಗಳು ಸ್ಟ್ರಗಲ್ ಮಾಡಿದ್ರೆ ಅವರು ಮಾತ್ರ ವೈಭವ್ ಸೂರ್ಯವಂಶಿ ಅವರು ಮಾತ್ರ ನಾನು ಈ ಪಂದ್ಯದಲ್ಲಿ ಆಡುತ್ತೇನೆ ಮತ್ತು ನನ್ನ ಪಿಯರ್ಲೆಸ್ ಬ್ಯಾಟಿಂಗ್ ತೋರಿಸುತ್ತೇನೆ ಎಲ್ಲ ಬೌಲರ್ ಗಳ ಮುಂದೆ ಅಂತಂದು ಬೆಂಕಿ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇದ್ದಾರೆ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದ ಬಗ್ಗೆ ಸ್ವಲ್ಪ ಮಾತಾಡೋದಾಯ್ತು ಅಂತಂದ್ರೆ ಇನ್ನು ಈ ಪಂದ್ಯ ಬಂದ್ಬಿಟ್ಟು ಗುವಾಹಟಿಯಲ್ಲಿ ಆದ್ರೆ ನಡೆಯಿತು. IPL ಮೂರನೇ ಪಂದ್ಯ ಗುವಾಹಟಿಯಲ್ಲಿ ಆದ್ರೆ ನಡೆಯಿತು ಮತ್ತು ಚೆನ್ನೈ ಮತ್ತು ರಾಜಸ್ಥಾನ್ ನಡುವೆ ಆದ್ರೆ ನಡೆಯಿತು. ಮೊದಲು ಬ್ಯಾಟಿಂಗ್ ಮಾಡಿದಂತ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 127 ರನ್ ಆದ್ರೆ ಹೊಡಿತಾರೆ, 10 ವಿಕೆಟ್ ಕಳ್ಕೊಂಡು ಮತ್ತು ಆಲ್ ಔಟ್ ಕೂಡ ಆಗ್ತಾರೆ. ಇಲ್ಲಿ ಒಂದೇನಂತಂದ್ರೆ ಇಲ್ಲಿ ಎಲ್ಲ ಬ್ಯಾಟರ್ ಕೂಡ ಸ್ಟ್ರಗಲ್ ಆದ್ರೆ ಮಾಡ್ತಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ಪರ ಯಾವೆಲ್ಲ ದಿಗ್ಗಜ ಆಟಗಾರರಿದ್ರು ಎಲ್ಲ ಬ್ಯಾಟರ್ ಕೂಡ ಸ್ಟ್ರಗಲ್ ಮಾಡ್ತಾರೆ. ಆದ್ರೆ ವೈಭವ್ ಸೂರ್ಯವಂಶಿ ಮಾತ್ರ ತಮ್ಮ ಪಿಯರ್ಲೆಸ್ ಬ್ಯಾಟಿಂಗ್ ಆದ್ರೆ ತೋರಿಸ್ತಾರೆ. ಆನಂತರ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದಂತ ರಾಜಸ್ಥಾನ್ ರಾಯಲ್ಸ್ ತಂಡ 128 ಅನ್ನು ಚೇಸ್ ಮಾಡಕ್ಕೆ ಬರ್ತಾರೆ. ಓಪನರ್ಸ್ ಆಗಿ ಬಂದಂತ ವೈಭವ್ ಸೂರ್ಯವಂಶಿ ಮತ್ತು ಜೈಸ್ವಾಲ್ ಪಂದ್ಯದ ಗತಿಯನ್ನೇ ಬದಲಾಯಿಸುತ್ತಾರೆ ಅಂತಾನೆ ಹೇಳ್ಬಹುದು. ವೈಭವ್ ಸೂರ್ಯವಂಶಿ ಅವರು ಮಾತ್ರ ಅಕ್ಷರಾಂಶ ಹೇಳ್ಬೇಕಂತಂದ್ರೆ ಪವರ್ ಪ್ಲೇ ನಲ್ಲೇ ಒಂದ್ ಸೈಡ್ ಮಾಡಿಬಿಡ್ತಾರೆ ಅಂತಾನೆ ಹೇಳ್ಬಹುದು ಪಂದ್ಯವನ್ನು. ಹೌದು ಸ್ನೇಹಿತರೆ, ಆ ರೀತಿ ಆದ್ರೆ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಈ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಕೇವಲ 17 ಬಾಲ್ಗಳಲ್ಲಿ 52 ರನ್ ಆದ್ರೆ ಹೊಡಿತಾರೆ. 4 4 5 6 305 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. ಇನ್ನು ಈ ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಬಗ್ಗೆ ಇದೀಗ ಹಲವು ಕ್ರೀಡಾಪಟುಗಳು ಎಕ್ಸ್ಪರ್ಟ್ ಆಗಿರ್ಬೋದು ಮತ್ತು ಎಲ್ಲ ದಿಗ್ಗಜ ಮಾಜಿ ಆಟಗಾರರಾಗಿರ್ಬೋದು, ದಿಗ್ಗಜ ಆಟಗಾರರು ಎಲ್ಲ ಕೂಡ ಮಾತಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಆ ರೇಂಜ್ ಗೆ ಬ್ಯಾಟಿಂಗ್ ಆದ್ರೆ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ. ಇನ್ನು ಈ ಪಂದ್ಯ ಮುಗಿದ ಬಳಿಕ ಮಾತನಾಡಿದಂತ ವೈಭವ್ ಅವರು ಏನೆಲ್ಲ ಮಾತಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾನು ಬ್ಯಾಟಿಂಗ್ ಆಡಲು ತುಂಬಾನೇ ಆದ್ರೆ ಇಷ್ಟಪಡುತ್ತೇನೆ. ಇನ್ನು ನಮ್ಮ ನಾಯಕ ಆಗಿರುವಂತ ರಿಯಾನ್ ಪರಾಗ್ ಕೂಡ ನನಗೆ ಮೊದಲೇ ಹೇಳಿದ್ದರು, ನಿನಗೆ ಯಾವ ರೀತಿ ಇಷ್ಟ ಆಗುತ್ತೆ ಅದೇ ರೀತಿ ಆದ್ರೆ ಬ್ಯಾಟಿಂಗ್ ಆದ್ರೆ ಮಾಡು. ನೀನು ಅಲ್ಲಿ ಹೋಗಿ 1 ಅಥವಾ 2 ರನ್ಗಾಗಿ ಆಡಬೇಡ. ನಿನ್ನ ಸ್ಟೈಲ್, ಬ್ಯಾಟಿಂಗ್ ಸ್ಟೈಲ್ ಯಾವ ರೀತಿ ಇದೆ ಆ ರೀತಿ ಆಡು ಅಂತಂದ್ರು ರಿಯಾನ್ ಪರಾಗ್, ನಮ್ಮ ನಾಯಕ ಆಗಿರುವಂತ ಪರಾಗ್ ಅವರಾದ್ರೆ ಹೇಳಿದ್ರು. ನನಗೆ ಅದು ತುಂಬಾನೇ ಖುಷಿ ಆಯಿತು ಮತ್ತು ನಾನು ಈ ಪಂದ್ಯದಲ್ಲಿ ಮೊದಲನೇ ಬಾಲ್ ನಿಂದನೂ ಕೂಡ ಹೊಡೆಯಲಾದ್ರೆ ಪ್ರಯತ್ನ ಆದ್ರೆ ಪಟ್ಟೆ. ಮೊದಲನೇ ಬಾಲ್ ಅಲ್ಲಿ ವಿಕೆಟ್ ಹೋಗಿತ್ತು, ಆದ್ರೆ ಅದು ಕ್ಯಾಚ್ ಆದ್ರೆ ಡ್ರಾಪ್ ಆಗುತ್ತೆ. ಇನ್ನು 2ನೇ ಬಾಲ್ ಕೂಡ ನಾನು 6 ಹೊಡಿತೇನೆ, 3ನೇ ಬಾಲ್ 4 ಹೊಡಿತೇನೆ ಮತ್ತು ಇಲ್ಲಿ ಒಂದೇನಂತಂದ್ರೆ ನಾನು ಈ ಪಂದ್ಯದಲ್ಲಿ ಪ್ರತಿಯೊಂದು ಬಾಲ್ ಕೂಡ ಹೊಡೆಯಲಾದ್ರೆ ನೋಡುತ್ತೇನೆ. ಯಾಕಂತಂದ್ರೆ ನನ್ನ ಬ್ಯಾಟಿಂಗ್ ಸ್ಟೈಲ್ ಇರೋದೇ ಅದು. ಯಾಕಂತಂದ್ರೆ ಜನರು ಕೂಡ ಅದನ್ನಾದ್ರೆ ಇಷ್ಟಪಡುತ್ತಾರೆ. ಆ ಕಾರಣದಿಂದಾಗಿ ನಾನು ಅದೇ ರೀತಿ ಪೇರ್ಲೆಸ್ ಬ್ಯಾಟಿಂಗ್ ಆಡಲು ತುಂಬಾನೇ ಇಷ್ಟಪಡುತ್ತೇನೆ ಮತ್ತು ಇದೇ ನನ್ನ ಬ್ಯಾಟಿಂಗ್ ಸ್ಟೈಲ್ ಅಂತಂದು ವೈಭವ್ ಸೂರ್ಯವಂಶಿ ಅವರಾದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬಹುದು. ಇನ್ನು ಧೋನಿ ಬಗ್ಗೆನೂ ಕೂಡ ಮಾತಾಡ್ತಾರೆ. ಮಹೇಂದ್ರ ಸಿಂಗ್ ಧೋನಿ ಅವರಂದ್ರೆ ನನಗೆ ತುಂಬಾನೇ ಇಷ್ಟ ಮತ್ತು ಮಹೇಂದ್ರ ಸಿಂಗ್ ಧೋನಿ ಸರ್ ಆದ್ರೆ ನನಗೆ ತುಂಬಾನೇ ಇಷ್ಟ. ಯಾಕಂತಂದ್ರೆ ಅವರ ಬ್ಯಾಟಿಂಗ್ ನೋಡಿ ನಾನು ತುಂಬಾನೇ ಆದ್ರೆ ಕಲಿಯಬೇಕಿದೆ ಮತ್ತು ಅವರ ನಡವಳಿಕೆ ಆಗಿರ್ಬೋದು ಮತ್ತು ಅವರು ಕೂಲ್ ಆಗಿರೋದು ನೋಡಿ ನಾನು ಇನ್ನಷ್ಟು ಕಲಿಯಬೇಕಾಗಿದೆ ಮತ್ತು ನನಗೆ ಮಹೇಂದ್ರ ಸಿಂಗ್ ಧೋನಿ ಸರ್ ಅಂದ್ರೆ ತುಂಬಾನೇ ಇಷ್ಟ ಅಂತಂದು ವೈಭವ್ ಸೂರ್ಯವಂಶಿ ಅವರಾದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.